ಅಪ್ಪಣ್ಣಾಚಾರ್ಯರು ಹಾಗೂ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ 13 ವರ್ಷಗಳ ಕಾಲ ಜೊತೆಲಿದ್ರು. ಜಪದ ಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ಎಲ್ಲ ಮುಗಿಸ್ಕೊಂಡ್ ಬಂದ ನಂತರ ಹೊರಗಡೆ ರಂಗೋಲಿ ಹಾಕಿದಾರಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊಂತಿದ್ರು. ರಾಯರು ವಿಶ್ರಾಂತಿ ತಗೊಂತಿದ್ರೆ ಅಪ್ಪಣ್ಣಾಚಾರ್ಯರು ಅವರಿಗೆ ಕೈಕಾಲು ಹೊತ್ತಿ ಸೇವೆ ಮಾಡ್ತಾ ಇದ್ರು. ವಯಸ್ಸಲ್ಲಿ ಅಪ್ಪಣ್ಣಾಚಾರ್ಯರು ರಾಯರಿಗಿಂತ 2 ವರ್ಷ ದೊಡ್ಡವರು. ಆದ್ರೂ ಕೂಡ ಗುರುಗಳು ಸೇವೆ ಮಾಡೋದ್ರಿಂದ ಪುಣ್ಯ ಸಿಗತ್ತೆ ಅಂತ ಹೇಳಿ ದಿನನಿತ್ಯ ಅವ್ರು ಸೇವೆ ಮಾಡ್ತಾ ಇದ್ರು. ಇಲ್ಲಿ ದೂರಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಇವ್ರದ್ದು ಪೂಜೆ ಆದ ಕೂಡ ಅಪ್ಪಣ್ಣಾಚಾರ್ಯರು ಒಂದು ಬೆಳ್ಳಿ ತಂಬಿಗೆಯಲ್ಲಿ ಹಾಲು ತಗೊಂಡೋಗಿ ಹೊರಗಡೆ ಕೊಡ್ತಾ ಇದ್ರು. ನೀವು ಕೆಳಗಡೆ ಏನ್ ಸರ್ಪ ನೋಡ್ತಾ ಇದ್ರಲ್ಲ, ಮುಂಚೆ ಮನೇಲಿ ಜೀವಂತವಾಗಿ ತೊಟ್ಟಂತ ಹಾಲು ಕುಡಿದು ಮತ್ತೆ ವಾಪಸ್ ಬಂದು ಹುತ್ತಕ್ಕೆ ಸೇರ್ತಾ ಇದ್ರು. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅಪ್ಪಣ್ಣಾಚಾರ್ಯರಿಗೆ, ಅಪ್ಪಣ್ಣ ಇವಾಗ ಸದ್ಯಕ್ಕೆ ಮನೆಯಲ್ಲಿ ನಾವಿದೀವಿ, ಸರ್ಪನ ನೋಡ್ಕೊಂತಿದ್ವಿ, ಆದ್ರೆ ಮುಂದಿನ ಪೀಳಿಗೆಯಲ್ಲಿ ಈ ಮನೆಗೆ ಜನ ಬರ್ತಾರೆ, ಸಣ್ಣ ಹುಡುಗರು ಬರ್ತಾರೆ, ಈ ಸರ್ಪದಿಂದ ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅಪ್ಪಣ್ಣಾಚಾರ್ಯ ಜೊತೆ ಮಾತುಕತೆ ಆಡ್ತಿರ್ತಾರೆ. ರಾಯರಾಡಿದ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಂಡು ಇನ್ಮೇಲೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಜೀವಂತವಾಗಿಯೇ ಶಿಲೆ ಆಗತ್ತೆ, ಕಲ್ಲಾಗ್ಬಿಡುತ್ತೆ ಅದು. ಅದೇ ಶಿಲೆನೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಿಂದಾನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಗೂಡಲ್ಲಿರೋದು ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋ ಪ್ರಾಣದೇವರು. ಯಾರ್ಯಾರು ಏಕಶಿಲಾ ಬೃಂದಾವನಕ್ಕೆ ಹೋಗಿ ಬಂದಿದ್ದೀರೋ, ಕೆಳಗಡೆ ಒಂದ್ ಸಣ್ಣದು ಮೂರ್ತಿ ಇತ್ತು ನೋಡಿದ್ರ, ಅದು ಪಾಂಡುರಂಗ ವಿಠಲ ವಿಗ್ರಹ ಇಲ್ಲೇ ಇತ್ತು. ದಾಸರ ಆರಾಧನೆ ನಡೀತಾ ಇದೆ. ಇವತ್ತು ಕೊನೆ ಆರಾಧನೆ, ಮತ್ತೆ ನಾಳೆ ಬೆಳಗ್ಗೆ ತಂದು ಇಲ್ಲೇ ಇಡ್ತಾರೆ. ಅಪ್ಪಣ್ಣಾಚಾರ್ಯರು ಹೇಗೆ ರಾಯರ ಅಂತರಂಗ ಶಿಷ್ಯರು, ಹಾಗೆ ಪುರಂದರದಾಸರು ಪಾಂಡುರಂಗ ವಿಠಲನ ಅತ್ಯಂತ ಪ್ರಿಯವಾದ ಭಕ್ತರು. ಅದಕ್ಕಾಗಿ ಇಲ್ಲಿ ದಾಸರ ಆರಾಧನೆಯನ್ನು ಬಹಳ ಜೋರಾಗಿ ನಡೆಸ್ಕೊಡ್ತಾರೆ. ನೀವು ಎದುರುಗಡೆ ಬೆಳ್ಳಿ ಕವಚ ಏನ್ ನೋಡ್ತಾ ಇದೀರಲ್ಲ, ಇದೇ ವಿಗ್ರಹ ಹಿಂದೆಗಡೆ ಉದ್ಭವ ಆಗಿರೋದು. ಜೀವಂತವಾಗಿದ್ದ ಸರ್ಪ ಕೃಷ್ಣ ಸರ್ಪ ಅಂತ ಹೆಸರಿಟ್ಟಿರೋದಕ್ಕೆ ಕೃಷ್ಣನ ಅವತಾರ ತಾಳೆಯೇ ಬಂದಿರೋದು. ದರ್ಶನ ಮಾಡ್ಕೊಂಡು